ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಸೋಲ ಕರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಒಂದು ಕಡೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಿ ಅವರ ಆ ಬುಲ್ಡೋಸರ್ ಆಕ್ಷನ್ ಅನ್ನ ಫಾಲೋ ಮಾಡಿದ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರು ಸುಮಾರು 200 ಮುಸಲ್ಮಾನರ ಮನೆಯನ್ನ ಒಡೆದ್ರಂತೆ. ಇನ್ನೊಂದು ಕಡೆ ನೋಡಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮಾತಲ್ಲೇ ಗುಂಡಿಟ್ಟ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಮತ್ತೊಂದು ಕಡೆ ನೋಡಿದ್ರೆ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಮುರಿದಂತಹ ವಿಚಾರ. ಹೀಗೆ ಒಂದಷ್ಟು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಗಳ ಬಗ್ಗೆ ಇವತ್ತಿನ ಈ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ. ವೀಕ್ಷಕರೇ, ಬಿಹಾರ ಚುನಾವಣೆಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಮಾತನ್ನ ಹೇಳ್ತಾರೆ. ಏನು? ಈ ಚುನಾವಣೆಯ ಫಲಿತಾಂಶದ ನಂತರ ಇಂಡಿ ಮೈತ್ರಿಕೂಟ ಒಡೆದು ಹೋಗುತ್ತೆ. ಈಗ ನೋಡಿದ್ರೆ ಅದೇ ಆಗ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆಯಪ್ಪ. ರಾಹುಲ್ ಇಟಲಿ ಅವರನ್ನು ಎಲ್ಲರೂ ಕೂಡ ಈಗ ದೂರ ಇಡೋದಕ್ಕೆ ಬಯಸ್ತಾ ಇದ್ದಾರೆ. ಕೇರಳದ ರಾಜಕೀಯ ಅಂತೂ ಇನ್ನೂ ಮಜವಾಗಿಬಿಟ್ಟಿದೆ. ಇವರದ್ದೇ ಮೈತ್ರಿಯ ಭಾಗ ಆಗಿರುವಂತಹ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಕಾಂಗ್ರೆಸ್ ಮೇಲೆ ದಿನಕ್ಕೆ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಸೋನಿಯಾ ಇಟಲಿ ಅವರ ಬಗ್ಗೆ ಮಾತಾಡ್ತಾರೆ. ಕೇರಳದ ಶಬರಿಮಲೆ ದೇಗುಲದ ಚಿನ್ನ ಕದ್ದ ಆರೋಪಿಗಳಿಗೂ ಸೋನಿಯಾ ಇಟಲಿ ಅವರಿಗೂ ನಂಟಿದೆ ಅಂತ ಹೇಳ್ಬಿಡ್ತಾರೆ. ಅದಾದ ನಂತರ ಸೋನಿಯಾ ಇಟಲಿ ಅವರು ಆ ಆರೋಪಿಗಳ ಜೊತೆಗೆ ಫೋಟೋವನ್ನು ಕೂಡ ತೆಗೆದುಕೊಂಡಿದ್ದಾರೆ ಅಂತ ಆ ಫೋಟೋಗಳು ಕೂಡ ವೈರಲ್ ಬೇರೆ ಆಗಿತ್ತು. ಅದರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ನಾನು ಮಾತಾಡಿದ್ದೀನಿ. ಆ ಆರೋಪ ಒಂದು ಕಡೆ ಆದ್ರೆ ವೀಕ್ಷಕರಿಗೆ ಮತ್ತೊಂದು ಆರೋಪ ಕೂಡ ಮಾಡಲಾಗ್ತಾ ಇದೆ. ಯಾರ ಮೇಲೆ? ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮೇಲೆ, ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರ ಮೇಲೆ. ಯಾಕೆ ಹೇಳ್ತೀನಿ. ಪಾಪ ಅವರಿಗೆ ಹೀಗ ಆಗಬಾರ್ದಿತ್ತು. ಸಿದ್ದರಾಮಯ್ಯನವರಿಗೆ ಕರ್ನಾಟಕದಲ್ಲಿ ಯಾರು ಏನಾದ್ರೂ ಪರವಾಗಿಲ್ಲ, ಅವರಿಗೆ ಕೇರಳದಲ್ಲಿ ಸಮಸ್ಯೆ ಆಗಬಾರ್ದು ನೋಡಿ. ಅವರಿಗೆ ಅಲ್ಲಿ ಯಾರಿಗೆ ಏನಾದ್ರೂ ಸಹಿಸ್ಕೊಳ್ಳಲ್ಲ. ಸಿದ್ದರಾಮಯ್ಯನವರ ಮನಸ್ಸು ನೊಂದು ಬಿಡ್ತಾ ಇತ್ತು. ಕೋಟಿ ಕೋಟಿ ಹಣ ಕೇರಳದವರಿಗೋಸ್ಕರ ಪರಿಹಾರ ಬೇರೆ ಕೊಡ್ತಾ ಇದ್ರು. ಆದ್ರೆ ಇವತ್ತು ಅದೇ ರಾಜ್ಯದ ಸಿಎಂ ಪಿಣರಾಯಿ ವಿಜಯನ್ ಅವರು ಸಿದ್ದರಾಮಯ್ಯನವರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಸಿಎಂ ಯೋಗೀಜ್ ಅವರನ್ನ ಫಾಲೋ ಮಾಡ್ತಾ ಇದ್ದಾರಂತೆ. ಉತ್ತರ ಪ್ರದೇಶದ ಹಾಗೆ ಇಲ್ಲೂ ಕೂಡ ಆಕ್ಷನ್ಸ್ ಗಳು ನಡೀತಾ ಇವೆ ಅಂತೆ. ಅಂದ್ರೆ ಬೆಂಗಳೂರಿನ ಯಲಹಂಕದ ಕೋಗಿಲು ಲೇಔಟ್ ಬಳಿ ಇರುವಂತಹ ಮುಸ್ಲಿಂ ಬಾಹುಳ್ಯದ ಫಕೀರ್ ಕಾಲೋನಿ, ಅದೇ ರೀತಿ ವಸೀಂ ಬಡಾವಣೆಯಲ್ಲಿ 200ಕ್ಕೂ ಹೆಚ್ಚು ಮನೆಗಳನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಧ್ವಂಸ ಮಾಡಿದೆ ಅಂತ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಹೇಳ್ತಾ ಇದ್ದಾರೆ. ಫೇಸ್ಬುಕ್ ಅಲ್ಲಿ ಇದ್ರ ಬಗ್ಗೆ ಬರ್ಕೊಂಡಿದ್ದಾರೆ ಅವರು. ಉತ್ತರ ಭಾರತದಲ್ಲಿ ಹಿಂದೆ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸ್ಕೊಂಡು ರಾಜಕೀಯ ದಾಳಿಗಳು ನಡೀತಾ ಇದ್ವು. ಆದ್ರೆ ಈಗ ಅದು ದಕ್ಷಿಣಕ್ಕೂ ಹರಡಿ ಬಿಟ್ಟಿದೆ. ಅಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಆ ರೀತಿ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಹೇಳುವಂತ ಪ್ರಯತ್ನವನ್ನಲ್ಲಿ ಮಾಡಿದ್ದಾರೆ. ವೀಕ್ಷಕರಿದು ನಮ್ಮ ಹತ್ರ ಕೇಳಿದ್ರೆ ಇದು ಖಂಡಿತವಾಗ್ಲೂ ಶುದ್ಧ ಸುಳ್ಳು. ಇದನ್ನ ಈ ರಾಜ್ಯದಲ್ಲಿ ಯಾರು ಒಪ್ಪಲ್ಲ. ಬಾಂಧವರ ಮನೆಯನ್ನ ಓಡಿಯುವಷ್ಟು ಧೈರ್ಯ ನಮ್ಮ ಸಿದ್ದರಾಮಯ್ಯನವರಿಗೆ ಇರೋದಕ್ಕೆ ಚಾನ್ಸೇ ಇಲ್ಲ. ಅದೇ ಬೇಕಾದ್ರೂ ಉಲ್ಟಾ ಆಗಿರಬಹುದು. ಹಿಂದೂಗಳ ಮನೆ ಬೇಕಾದ್ರೆ ಧ್ವಂಸ ಮಾಡ್ತಾ ಇದ್ರು ಏನು ಅಲ್ವಾ? ಸೊ ಈ ಮಾತನ್ನ ಯಾರು ಒಪ್ಪಲ್ಲ ಬಿಡಿ. ಇಲ್ಲಿ ವಿಷಯ ಏನು ಅಂತಂದ್ರೆ ಕಾಂಗ್ರೆಸ್ ಅದೇ ರೀತಿ ಸಿಪಿಐ ಪಿಣರಾಯಿ ವಿಜಯನ್ ಅವರ ಮಧ್ಯ ಮುಸ್ಲಿಂ ವೋಟ್ ಬ್ಯಾಂಕಿಗೋಸ್ಕರ ಪೈಪೋಟಿ ಆಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ನೋಡೋಣ, ಮುಂದೆ ಗೊತ್ತಾಗುತ್ತಲ್ವಾ. ಇರ್ಲಿ ಬಿಡಿ ವೀಕ್ಷಕರು. ಇನ್ನು ರಾಜ್ಯದಲ್ಲಿ ಕುರ್ಚಿ ಗಲಾಟೆ ಇರುವಂಥದ್ದು ಸಿದ್ದರಾಮಯ್ಯ ಅದೇ ರೀತಿ ಡಿಕೆ ಶಿವಕುಮಾರ್ ಅವರ ಮಧ್ಯದಲ್ಲಿ. ಕರೆಕ್ಟಾ? ಇಬ್ರು ಕೂಡ ಪ್ರಭಾವಿ ನಾಯಕರು, ಅವರು ಗುದ್ದಾಡ್ತಾರೆ, ಅದರಲ್ಲಿ ಒಂದು ಅರ್ಥ ಇದೆ ಬಿಡಿ. ಆದ್ರೆ ಡಿಕೆ ಶಿವಕುಮಾರ್ ಅದೇ ರೀತಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಇವರಿಬ್ರು ಕೂಡ ಒಂದೇನಾ? ಯತೀಂದ್ರ ಅವರು ಯಾಕೆ ಡಿಕೆ ಶಿವಕುಮಾರ್ ಅವರನ್ನ ಪದೇ ಪದೇ ಟಾರ್ಗೆಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ? ಅರ್ಥನೇ ಆಗ್ತಾ ಇಲ್ಲಪ್ಪ. ರೀಸೆಂಟ್ ಆಗಿ ಡಿಕೆ ಶಿವಕುಮಾರ್ ಅವರು ವೇದಿಕೆಯಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಏನು? ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತ, ನಾನು ಪಕ್ಷದ ಬಾವುಟವನ್ನು ಕಟ್ಟಿದ್ದೀನಿ, ಕಸವನ್ನು ಗುಡಿಸಿದ್ದೀನಿ, ಸುಮ್ಮನೆ ಬಂದು ಭಾಷಣ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಕಾರ್ಯಕರ್ತ ಅಂದ್ರೆ ನಾವು ಲೈಫ್ ಟೈಮ್ ವರ್ಕರ್. ನಾವು ಪೋಸ್ಟ್ ಇದ್ರು ನಾನೊಬ್ಬ ವರ್ಕರ್. ಬಾವುಟನೂ ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನು ಬೇಕು ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಸುಮ್ಮನೆ ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿದ್ದಲ್ಲ. ಐ ಆಮ್ ಡನ್ ಎವ್ರಿ ವರ್ಕ್ ಇನ್ ದಿ ಪಾರ್ಟಿ. ಡಿಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲಿ ತಪ್ಪೇನು ಕಾಣಿಸ್ಲಿಲ್ಲಪ್ಪ ನನಗೆ. ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದುಕೊಂಡು ಹಂತ ಹಂತವಾಗಿ ಬೆಳೆದು ಬಂದಂಥವ್ರು. ಇಲ್ಲಿ ಅಪ್ಪ ಸಿಎಂ ಅನ್ನುವಂತಹ ಕಾರಣಕ್ಕೆ MLA ಆದಂಥವ್ರು ಅಲ್ಲ ಅವರು. ಆದ್ರೆ ಅದ್ಯಾಕೋ ಯತೀಂದ್ರ ಅವರು ಡಿಕೆ ಶಿವಕುಮಾರ್ ಅವರ ಈ ಮಾತನ್ನ ಒಂದ್ ಸ್ವಲ್ಪ ಎದೆಗೆ ಹಾಕೊಂಡ್ರು ಅಂತ ಕಾಣಿಸುತ್ತೆ.
ಸೊ ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಏನು? ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಸಾಮಾನ್ಯ ಕಾರ್ಯಕರ್ತರೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಹೀಗೆ ಯಾರಿಗೂ ಕೂಡ ಅಧಿಕಾರ ಶಾಶ್ವತ ಅಲ್ಲ. ಪಕ್ಷ ಏನು ನಿರ್ದೇಶನವನ್ನ ನೀಡುತ್ತೆ ಅದನ್ನ ಪಾಲಿಸಬೇಕಾಗಿರುವಂಥದ್ದು ಕಾರ್ಯಕರ್ತರ ಕರ್ತವ್ಯ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಏನ್ ಹೇಳ್ತಾರೋ ಅದನ್ನ ಕೇಳಿ ನೀವು ಜಾಸ್ತಿ ಮಾತಾಡೋದಕ್ಕೆ ಹೋಗಬೇಡಿ ಅಂತ ಯತೀಂದ್ರ ಹೇಳಿದ ಹಾಗೆ ಇತ್ತು. ಗೊತ್ತಿಲ್ಲ ವೀಕ್ಷಕರು. ಇನ್ನು ಈ ಕಡೆ ರಾಜ್ಯದಲ್ಲಿ ಆಲ್ರೆಡಿ JDS ಅದೇ ರೀತಿ ಬಿಜೆಪಿ ಮೈತ್ರಿಯನ್ನು ಮಾಡ್ಕೊಂಡಿರುವಂತಹ ವಿಚಾರ ನಿಮಗೆ ಗೊತ್ತು. ಆದ್ರೆ ಮುಂಬರುವ ರಾಜ್ಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಸಾಧ್ಯ ಇಲ್ಲ ಅಂತ ದೇವೇಗೌಡರು ಹೇಳ್ಕೊಂಡಿದ್ದಾರೆ. ಹಾಗಂತ ಮೈತ್ರಿ ಮುರಿದೇ ಹೋಯ್ತು ಅಂತಲ್ಲ. ಅಂದ್ರೆ ವಿಧಾನಸಭೆ ಅದೇ ರೀತಿ ಲೋಕಸಭೆಯಲ್ಲಿ ಜೊತೆಯಾಗಿ ಮುಂದುವರೆದವರು, ಆದರೆ ಸ್ಥಳೀಯ ಸಂಸ್ಥೆಗಳ ಸಮರದಲ್ಲಿ ಪ್ರತ್ಯೇಕವಾಗಿ ಚುನಾವಣೆಯಲ್ಲಿ JDS ಹೋರಾಟವನ್ನ ಮಾಡತ್ತೆ ಅಂತ. ಇದರ ಮಧ್ಯದಲ್ಲಿ ದೇವೇಗೌಡರು ಬಹಳಷ್ಟು ವಿಚಾರಗಳ ಬಗ್ಗೆ ಕೂಡ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ಅಹಿಂದ ನಾಯಕನೇ ಆಗಿದ್ದಿದ್ರೆ ಅವರ ಮಗನ ಕ್ಷೇತ್ರದಲ್ಲಿ ಯಾಕೆ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾ ಇದ್ರು, ಬೇರೆ ಎಲ್ಲಾದ್ರೂ ಸ್ಪರ್ಧೆಯನ್ನ ಮಾಡಬಹುದಿತ್ತಲ್ಲ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಅದರ ಜೊತೆಗೆ ವಿಜೇಂದ್ರ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಸ್ವಂತ ಬಲದಿಂದ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಅದಕ್ಕೂ ಕೂಡ ದೇವೇಗೌಡರು ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ. ಅವ್ರು ಬಿಡಿ, ಯಂಗ್ಸ್ಟರ್ ಉತ್ಸಾಹದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅದರಲ್ಲಿ ನಂದೇನು ಆಕ್ಷೇಪ ಇಲ್ಲ ಅಂತ ಹೇಳ್ತಾರೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಸಂಕಲ್ಪನ ನಾವು ಮಾಡಬೇಕಾಗಿದೆ. ನಾನು ಅವ್ರ ಯಂಗ್ಸ್ಟರು ಅವ್ರ ಬಗ್ಗೆ ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ಇವತ್ತು ಸಭೆ ಕರೆದಿರೋದು. ಸ್ಥಳೀಯ ಸಂಸ್ಥೆಗಳಲ್ಲಿ ಸೀಟ್ ಹೊಂದಿಕೆ ಮಾಡ್ಕೊಳ್ಳಿಕ್ಕೆ ನಾವು ಮೋದಿಯವರ ಹತ್ರ ಕೂತ್ಕೊಂಡು, ಶಾ ಹತ್ರ ಕೂತ್ಕೊಂಡು ಲೋಕಲ್ ಬಾಡಿ ಎಲೆಕ್ಷನ್ ವಿಷಯ ಚರ್ಚೆ ಮಾಡಲಿಕ್ಕಾಗಲ್ಲ. ಓನ್ಲಿ ಅಸೆಂಬ್ಲಿ ಅಂಡ್ ಪಾರ್ಲಿಮೆಂಟ್ ವಿ ವಿಲ್ ಡಿಸ್ಕಸ್ ಟು ಶೇರ್ ದಿ ಸೀಟ್ಸ್. ಅಂದ್ರೆ ಬಿಜೆಪಿ ಅದೇ ರೀತಿ JDS ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಕೂಡ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ಸೊ ಇದಾಗಿತ್ತು ಇವತ್ತಿನ ಒಂದಷ್ಟು ಕ್ವಿಕ್ ಸುದ್ದಿಗಳ ಆ ಸುತ್ತಿನ ನೋಟ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.